ನಮಸ್ತೆ ವಿದ್ಯಾರ್ಥಿಗಳೇ. ಕ್ಲಾಸ್ ಮಾಡ್ಲಿಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಏರ್ಪೋರ್ಟ್ಸ್ ಅಗ್ನಿವೀರ್ ಎಕ್ಸಾಮ್ ಬರ್ತದೆ. ಅದರ ನಂತರ ನಾನು ಇಷ್ಟೊತ್ತಾಗಲೇ 4 ಕ್ಲಾಸ್ ಅಪ್ಲೋಡ್ ಆಗಬೇಕಿತ್ತು. ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಯಾಕಂದ್ರೆ ನನ್ನ ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗ್ತಿರ್ಲಿಲ್ಲ, ಅದು ಪ್ರಾಬ್ಲಮ್ ಆಗಿತ್ತು. ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಈ ಸಲ ಬಂದಿದೆ ನೋಡ್ರಿ. ನಮ್ಮ ಇನ್ನು ಯೋಧಾಸ್ ಕ್ಲಾಸಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಈ ರೀತಿ ಪ್ರಾಬ್ಲಮ್ ಬರ್ತಿದೆ ನೋಡ್ರಿ. ಮೊದಲನೇ ಪ್ರಶ್ನೆ ನೋಡ್ರಿ, ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ ವಿತ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆ. ಆರ್ಟಿಕಲ್ 32, ಆರ್ಟಿಕಲ್ 51A, ಆರ್ಟಿಕಲ್ 21, ಆರ್ಟಿಕಲ್ 14. ರೈಟ್ ಆನ್ಸರ್ ಆರ್ಟಿಕಲ್ 51A. ಸೆಕೆಂಡ್ ಕ್ವಶನ್ ನೋಡ್ಕೊಂಡ್ಬರೋಣ. ವಿಚ್ ಬ್ಲಡ್ ಗ್ರೂಪ್ ಈಸ್ ನೌನ್ ಆಸ್ ದಿ ಯೂನಿವರ್ಸಲ್ ಡೋನರ್ ಫಾರ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಇದೆ. AB ಪಾಸಿಟಿವ್, A ಪಾಸಿಟಿವ್, O ನೆಗೆಟಿವ್, B ನೆಗೆಟಿವ್. ರೈಟ್ ಆನ್ಸರ್ ಬಂತು O ನೆಗೆಟಿವ್, ಆಪ್ಷನ್ ಸಿ. ಆಮೇಲೆ ಇದೇ ರೀತಿ ನಿಮ್ಗೆ ಕ್ವಶನ್ ಎಕ್ಸಾಮ್ ಅಲ್ಲಿ ಖಂಡಿತ ಬಂದೇ ಬರುತ್ತೆ, ಇದು ರೀತಿ ಕೇಳ್ತಾರೆ. ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಮುಂದೆ ಹೇಳ್ತೀನಿ ನೋಡ್ರಿ. SI ಯೂನಿಟ್ ಆಫ್ ಪ್ರೆಷರ್ ಈಸ್ ಜೌಲ್, ನ್ಯೂಟನ್, ಪಾಸ್ಕಲ್, ವ್ಯಾಟ್. SI ಯೂನಿಟ್ ಪ್ರೆಷರ್ ಒಂದು SI ಯೂನಿಟ್ ಏನಂತ ಕೇಳ್ತಾನೆ. ಜೌಲ್ ಆಗಿರ್ಬೋದು, ನ್ಯೂಟನ್ ಆಗಿರ್ಬೋದು, ಪಾಸ್ಕಲ್ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು. ರೈಟ್ ಆನ್ಸರ್ ಒಂದು ಆಪ್ಷನ್ ಸಿ ಆಗುತ್ತೆ, ಪಾಸ್ಕಲ್. ನಾಲ್ಕನೇ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಕಂಟ್ರೋಲ್ಸ್ ಬ್ಯಾಲೆನ್ಸ್ ಅಂಡ್ ಕೋಆರ್ಡಿನೇಷನ್? ಸೆರೆಬ್ರಮ್, ಸೆರೆಬೆಲಮ್. ಆಪ್ಷನ್ ರೈಟ್ ಆನ್ಸರ್ ಒಂದು ಆಪ್ಷನ್ ಬಿ ಆಗುತ್ತೆ. ಫಿಫ್ತ್ ಕ್ವಶನ್ ನೋಡ್ರಿ, ವಿಚ್ ಗ್ಯಾಸ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೀನ್ ಹೌಸ್ ಎಫೆಕ್ಟ್ ಅಮಂಗ್ ದಿ ಫಾಲೋವಿಂಗ್? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ರೈಟ್ ಆನ್ಸರ್ ಒಂದು ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ದ ಬ್ಯಾಟಲ್ ಆಫ್ ಪ್ಯಾಸಿ ವಾಸ್ ಫೌಟ್ ಇನ್ ಬ್ಯಾಟಲ್. ಪ್ಯಾಸಿ ಎಂಬ ಬ್ಯಾಟಲ್ ಆಗಿತ್ತು 1757ರಲ್ಲಿ, 1764, 1857, 1748ರಲ್ಲಿ. ಈ ರೀತಿ ಕೇಳ್ತಾನೆ ದ ಬ್ಯಾಟಲ್. ಸ್ಪೀಡ್ ಐತೆ ಅನ್ಸುತ್ತೆ, ಸ್ಲೋ ಮಾಡಿ ಹೇಳ್ತೀನಿ. 1757 ರೈಟ್ ಆನ್ಸರ್. ನಿಮ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ. ಹೋದ ನಂತರ ನಿಮ್ಗೆ ವೆರಿಫೈ ಮಾಡ್ತಾರೆ ಡಾಕ್ಯುಮೆಂಟ್. ಆದ ನಂತರ ಎಕ್ಸಾಮ್ ಇರುತ್ತೆ. OMR ಅಲ್ಲಿ ಟಿಕ್ ಹಾಕೋದ್ ಕೊಡ್ತಾರೆ. OMR ಆದ ನಂತರ ನಿಮ್ಗೆ ಲಿಸ್ಟ್ ಕೊಡ್ತಾರೆ. ಲಿಸ್ಟ್ ಅಲ್ಲಿ ಪಾಸ್ ಆದ್ರೆ ಫಿಸಿಕಲ್ ಓಡಿಸ್ತಾರೆ. ಫಿಸಿಕಲ್ ಆದ ಮತ್ತೊಂದು ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ಪಾಸ್ ಆದವ್ರನ್ನ ಮಾತ್ರ ಮೆರಿಟ್ ಸೆಲೆಕ್ಷನ್ ಮಾಡ್ತಾರೆ. ಈ ರೀತಿ ನಿಮ್ಮ ಒಂದು ಲಿಸ್ಟ್ ಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಒಂದು 2 ರಿಂದ 3 ದಿನದಲ್ಲಿ ಫೈನಲ್ ಆಗಿ ಎಲ್ಲ ಮುಗಿದೋಗ್ಬಿಡುತ್ತೆ. ಅಂದ್ರೆ ಅವತ್ತೇ ಎಕ್ಸಾಮ್, ಅವತ್ತೇ ರಿಸಲ್ಟ್ ಎಲ್ಲ ಅವತ್ತೇ ಇರುತ್ತೆ. ಹಾಗಾಗಿ ನಿಮ್ಗೆಲ್ಲ ಎಕ್ಸಾಮ್ ಸಿಲೆಬಸ್ ಕಡೆ ಬಂದ್ರೆ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಆಗಿರ್ಬೋದು, ಇಂಗ್ಲಿಷ್ ಮೇನ್ ಮುಖ್ಯವಾಗಿ ಗ್ರಾಮರ್ ಕಡೆ ಕೇಳ್ತಾನೆ. ಅದರಲ್ಲಿ ಆರ್ಟಿಕಲ್ ಆಗಿರ್ಬೋದು, ಸಿನಾನಿಮ್, ಅಂತಾನಿಮ್, ಈ ರೀತಿ ಗ್ರಾಮರ್ ಕೇಳ್ತಾನೆ. GK ಜನರಲ್ ನಾಲೆಜ್ ಕೇಳ್ತಾನೆ. ಅದ್ರ ಜೊತೆ ಮ್ಯಾಥಮೆಟಿಕ್ಸ್ ಒಂದು 2-3 ಲೆಕ್ಕ ಸ್ವಲ್ಪ ಇರ್ತವೆ. ಕರೆಂಟ್ ಅಫೇರ್ಸ್ ಕೂಡ 1-2 ಬರ್ತವೆ ಅಷ್ಟೇ. ನಾನು ಕ್ಲಾಸ್ ನೀವು ನೋಡ್ಬಿಟ್ರೆ ನೀವು ಪಾಸ್ ಆಲ್ಮೋಸ್ಟ್ 90% ಎಲ್ಲರೂ ಪಾಸ್ ಆಗ್ತೀರಾ. ನಾನು ಮಾಡೋ ಕ್ಲಾಸ್ಗಳನ್ನ ಕರೆಕ್ಟ್ ಆಗಿ ನೋಡ್ರಿ. 7ನೇ ಪ್ರಶ್ನೆ ಕಡೆ ಬಂದ್ರೆ, ವಿಚ್ ಇಸ್ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್? ಒಂದ್ ಸೆಕೆಂಡ್. 7ನೇ ಪ್ರಶ್ನೆ ಕಡೆ ಬಂದ್ರೆ, ವಿಚ್ ಇಸ್ ದಿ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನ್ಯಾಚುರಲ್ ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಐರನ್, ಆಪ್ಷನ್ ಸಿ ಡೈಮಂಡ್, ಆಪ್ಷನ್ ಡಿ ಕ್ವಾರ್ಟ್ಸ್. ರೈಟ್ ಆನ್ಸರ್ ಒಂದು ಡೈಮಂಡ್. ಇದರಲ್ಲಿ 20 ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ಒಂದು PDF ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆ. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ ತಗೊಳ್ಬಹುದು. 8ನೇ ಪ್ರಶ್ನೆ ಬಂದ್ರೆ, ಇಫ್ ದಿ ವೆಲಾಸಿಟಿ ಆಫ್ ಆನ್ ಆಬ್ಜೆಕ್ಟ್ ಈಸ್ ಡಬಲ್ಡ್, ಇಟ್ಸ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್? ಅಂದ್ರೆ ಇಫ್ ದಿ ವೆಲಾಸಿಟಿ ಇದ್ದಾಗ ಆಬ್ಜೆಕ್ಟ್ ಒಂದು ಡಬಲ್ ಆಗುತ್ತೆ, ಅದು ಕೈನೆಟಿಕ್ ಎನರ್ಜಿ ಆಗುತ್ತಾ? 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್, ಹಾಫ್ ಅಂತ ಕೇಳ್ತಾನೆ. ಈ ರೀತಿ ಸೈನ್ಸ್ ಮೂಲಕನೂ ಕೇಳ್ತಾನೆ. ರೈಟ್ ಆನ್ಸರ್ ಒಂದು ಆಪ್ಷನ್ ಸಿ, 4 ಟೈಮ್ಸ್. ನಿಮ್ಗೆ ಕ್ಲಾಸ್ ಅರ್ಥ ಆಗ್ಲಿಲ್ವಾ? ಕ್ಲಾಸ್ ಒಂದ್ಸಲ ಕೇಳಿ, ಮತ್ತೆ ಅರ್ಥ ಆಗ್ಲಿಲ್ವಾ 2 ಸಲ ಕೇಳ್ರಿ ಕ್ಲಾಸ್. ಈ ತರ ಡೇ ಬೈ ಡೇ ನಾನು ಮಾಡೋ ಕ್ಲಾಸ್ ವಿಡಿಯೋಸ್ ಕೇಳ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಪಾಸ್, ಎಕ್ಸಾಮ್ ಕೂಡ ಆರಾಮಾಗಿ ಪಾಸ್ ಆಗ್ತೀರಾ. ಫಿಸಿಕಲ್ ಕೂಡ ನೀವು ಮೇಂಟೈನ್ ಮಾಡ್ಬೇಕು. 1600 ಮೀಟರ್ ಅನ್ನ ಕೇವಲ 6 ನಿಮಿಷದಲ್ಲಿ ಓಡೋಕೆ ಪ್ರಯತ್ನ ಮಾಡ್ರಿ. 9ನೇ ಪ್ರಶ್ನೆ ನೋಡ್ರಿ, ಚೂಸ್ ದಿ ಕರೆಕ್ಟ್ ಸಿನಾನಿಮ್ ಆಫ್ ಆಬ್ಸೊಲೈಟ್. ಕರೆಕ್ಟ್ ಸಿನಾನಿಮ್ ಆಫ್ ಆಬ್ಸೊಲೈಟ್ ಅಂತ ಇದೆ. ಚೂಸ್ ಆಪ್ಷನ್ ಎ ಮಾಡರ್ನ್, ಬಿ ಔಟ್ಡೇಟ್, ಯೂಸ್ಫುಲ್, ರೀಸೆಂಟ್. ಸಿನಾನಿಮ್ ಕೇಳ್ತಾನೆ, ಅಂತಾನಿಮ್ ಕೇಳ್ತಾನೆ. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ, ಅಂತಾನಿಮ್ ಅಂದ್ರೆ ಅದು ವಿರುದ್ಧಾರ್ಥಕ ಪದಗಳು ಆಗುತ್ತೆ. ಇದರದ್ದು ಸಿನಾನಿಮ್ ಮಾಡಿದ್ರೆ ಔಟ್ಡೇಟೆಡ್ ಆಗುತ್ತೆ.
ಇಲ್ಲಿ ನೋಡ್ರಿ, ಚೂಸ್ ದಿ ಕರೆಕ್ಟ್ ಆಂಥಮ್ ಆಫ್ ಎಕ್ಸ್ಪಾಂಡ್. ಎಕ್ಸ್ಪ್ಯಾಂಡ್ ಕರೆಕ್ಟ್ ಅಂತ ನಿಮ್ಗೆ ಕೇಳಿದಾನೆ. ಎಕ್ಸ್ಟೆಂಡ್, ಇನ್ಕ್ರೀಸ್, ಕಾಂಟ್ರಾಕ್ಟ್, ಎನ್ಲಾರ್ಜ್. ಸೊ ರೈಟ್ ಆನ್ಸರ್ ಒಂದು ಆಪ್ಷನ್ ಸಿ, ಕಾಂಟ್ರಾಕ್ಟ್. ಓಕೆ, ಈ ರೀತಿ ಕೇಳ್ತಾನೆ. 11ನೇ ಪ್ರಶ್ನೆ, ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಯಾವ ಒಂದು ಮೆಟಲ್ ಬಂದು ಲಿಕ್ವಿಡ್ ರೂಮ್ ಟೆಂಪರೇಚರ್ ಆಗಿರುತ್ತೆ? ಆಪ್ಷನ್ ಎ ಸೋಡಿಯಂ, ಬಿ ಮರ್ಸರಿ, ಸಿ ಅಲ್ಯೂಮಿನಿಯಂ, ಡಿ ಕಾಫರ್. ಸೊ ರೈಟ್ ಆನ್ಸರ್ ಒಂದು ನೋಡ್ರಿ, ಸೋಡಿಯಂ, ಮರ್ಸರಿ, ಅಲ್ಯೂಮಿನಿಯಂ, ಕಾಫರ್. ಸೊ ಆಪ್ಷನ್ ಬಿ ಮರ್ಸರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟ್ ಆನ್. ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಅಡಾಪ್ಟ್ ಆನ್ ಅಂತ ಕೇಳಿ ಈ ತರ ಕ್ವಶನ್ ಕೇಳ್ತಾರೆ. ನಿಮ್ದು ಎಕ್ಸಾಮ್ ನಡೆಯೋದು ಮತ್ತು ಎರಡೇ ಭಾಷೆಯಲ್ಲಿ. ಓಕೆ, 15 ಆಗಸ್ಟ್ 1947. ಸೊ ಇದಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. 26 ನವೆಂಬರ್ 1949. ಓಕೆ, 13ನೇ ಪ್ರಶ್ನೆ ನೋಡಿ, ವಿಚ್ ವಿಟಮಿನ್ ಈಸ್ ಎಸೆನ್ಷಿಯಲ್ ಫಾರ್ ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟಿಂಗ್ಗೆ ಯಾವ ಒಂದು ವಿಟಮಿನ್ ಯೂಸ್ ಆಗುತ್ತೆ? ವಿಟಮಿನ್ ಎ, ಸಿ, ಡಿ, ಕೆ. ಓಕೆ, ಈ ತರ ವಿಟಮಿನ್ಸ್ ಇರ್ತವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಕೆ ಒಂದು ಯೂಸ್ ಆಗುತ್ತೆ. 14ನೇ ಪ್ರಶ್ನೆ, ವಾಟ್ ಈಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅರ್ತ್. ಒಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅರ್ತ್ ಒಂದು ಗ್ರಾವಿಟಿ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ ರೈಟ್ ಆನ್ಸರ್ ಒಂದು ಆಪ್ಷನ್ ಸಿ, 9.8 ಮೀಟರ್ ಫಾರ್ ಸೆಕೆಂಡ್ ಸ್ಕ್ವೇರ್. ಓಕೆ, 15ನೇ ಪ್ರಶ್ನೆ, ಫೈಂಡ್ ದ ಆಡ್ ಒನ್ ಆಫ್ ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್, ಕ್ಯೂಬ್. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ, ಕ್ಯೂಬ್. ಹಾಗೆ ನಮ್ಮ ಒಂದು ಯೋಧಾಸ್ ಕ್ಲಾಸಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮಗೆ